ಹಾಸನ ಜಿಲ್ಲೆಯಲ್ಲಿ ಮುಂದುವರೆದಿದೆ ಹೃದಯಾಘಾತ. ಇನ್ನೆರಡು ದಿನಗಳಲ್ಲಿ ಸರ್ಕಾರದ ಕೈ ಸೇರಲಿರುವಂತಹ ವರದಿ. ಸರ್ಕಾರದ ಕೈ ಸೇರಲಿದೆ ಹಾಸನದ ಹೆಲ್ತ್ ರಿಪೋರ್ಟ್. ಫೈನಲ್ ವರದಿ ಸಿದ್ಧಪಡಿಸ್ತಾ ಇರುವಂತಹ ತಾಂತ್ರಿಕ ಸಲಹಾ ಸಮಿತಿ. ಹಾಗಾದ್ರೆ ಸರಣಿ ಹೃದಯಾಘಾತಕ್ಕೆ ಕಾರಣ ಆದ್ರೂ ಏನು? 45 ವರ್ಷದೊಳಗಿನವರೇ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿರೋದು ಯಾಕೆ? ಹೃದಯಾಘಾತಕ್ಕೆ ಒತ್ತಡ, ಡಯಾಬಿಟಿಸ್, ಸ್ಮೋಕಿಂಗ್ ಕಾರಣನ? ಹಾಸನ ಜಿಲ್ಲೆಯಲ್ಲಿ ಮುಂದುವರೆದಿರುವಂತಹ ಹೃದಯಾಘಾತಗಳು ಇನ್ನೆರಡು ದಿನಗಳಲ್ಲಿ ಸರ್ಕಾರದ ಕೈ ಸೇರ್ತಾ ಇದೆ. ತಜ್ಞರ ತಾಂತ್ರಿಕ ಸಲಹಾ ಸಮಿತಿ ಕೊಡ್ತಾ ಇರುವಂತಹ ಹಾಸನದ ಹೆಲ್ತ್ ರಿಪೋರ್ಟ್. ಫೈನಲ್ ವರದಿ ಸಿದ್ಧಪಡಿಸ್ತಾ ಇದ್ದಾರೆ ತಾಂತ್ರಿಕ ಸಲಹಾ ಸಮಿತಿ ತಜ್ಞರು. ಇನ್ನೆರಡು ದಿನಗಳಲ್ಲಿ ರಾಜ್ಯ ಆರೋಗ್ಯ ಇಲಾಖೆಯ ಕೈ ಸೇರ್ತಾ ಇದೆ. ಹಾಸನ ಜಿಲ್ಲೆಯ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟು ಸತ್ತಂಥವರ ಹೆಲ್ತ್ ರಿಪೋರ್ಟ್. ಯಾಕಾಗಿ ಸತ್ರು ಅಂದರೆ ಇಷ್ಟು ಜನರ ಸಾವು ಹೆಚ್ಚಾಗಿ ಆದಂಥದ್ದು ಹಾಸನ ಜಿಲ್ಲೆಯಲ್ಲಿ ಯಾಕೆ ಅನ್ನುವಂಥ ಒಂದು ರಿಪೋರ್ಟ್ನ ಸಿದ್ಧಪಡಿಸಿದ್ದಾರೆ. ಫೈನಲ್ ರಿಪೋರ್ಟ್ ಸಿದ್ಧಪಡಿಸಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯ ತಜ್ಞರು. ಏನು ಕಾರಣ? ಅತಿಯಾದಂಥ ಒತ್ತಡನ, ಡಯಾಬಿಟಿಸಾ, ಸ್ಮೋಕಿಂಗಾ, ಡ್ರಿಂಕ್ಸಾ, ಅಥವಾ ಬೇರೆ ರೀತಿಯಾದಂಥವರ ಹೆಲ್ತ್ ರೊಟೀನ್ ಏನಿರುತ್ತೆ ಮತ್ತು ಡೈಲಿ ರೊಟೀನ್ ಎಲ್ಲವೂ ಮ್ಯಾಟ್ರ್ ಆಗ್ತಾ ಹೋಗುತ್ತೆ, ನಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಆ್ಯಕ್ಚುಯಲ್ ಆಗಿ ರೀಸನ್ ಏನು ಹಾಸನದಲ್ಲಿ ಇಷ್ಟರ ಮಟ್ಟಿನ ಹೃದಯಾಘಾತಗಳಾಗೋದಕ್ಕೆ? ಈ ವಿಚಾರವಾಗಿ ಅಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯವರು. ಇನ್ನು 2 ದಿನಗಳಲ್ಲಿ, ಅದರಲ್ಲೂ ಮೇಲಾಗಿ 45 ವರ್ಷದ ಒಳಗಿನವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ದು ಹಾಸನ ಜಿಲ್ಲೆಯಲ್ಲಿ. ಹೀಗಾಗಿ ಫೈನಲ್ ಹೆಲ್ತ್ ರಿಪೋರ್ಟನ್ನು ರಾಜ್ಯ ಆರೋಗ್ಯ ಇಲಾಖೆಗೆ ಕೊಡ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ಗೆ ಬಲಿಯಾದ 2 ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಉಳಿದವರ ಸಾವಿನ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇರುವಂತಹ ತಂಡ, ಒಂದು ವಾರದಿಂದಲೂ ಮಾಹಿತಿ ಕಲೆ ಹಾಕ್ತಾ ಇರುವಂತಹ ಟೆಕ್ನಿಕಲ್ ಟೀಮ್. ವರದಿಯಲ್ಲಿ ಏನಾದರೂ ಅಚ್ಚರಿ ವಿಚಾರ ಬಯಲಾಗುತ್ತಾ ಅನ್ನುವಂಥ ಒಂದು ಕುತೂಹಲ. ನಾಡಿದ್ದು ಆರೋಗ್ಯ ಇಲಾಖೆಯ ಕೈ ಸೇರಲಿರುವಂತಹ ರಿಪೋರ್ಟ್, ಹೆಲ್ತ್ ರಿಪೋರ್ಟ್. ಜಯದೇವ ಆಸ್ಪತ್ರೆಯಲ್ಲಿ ಸಚಿವರಿಗೆ ವರದಿ ನೀಡುವಂತಹ ಟೀಮ್. ಹಾರ್ಟ್ ಅಟ್ಯಾಕ್ಗೆ ಬಲಿಯಾದ 2 ಇಲ್ಲಿಯವರೆಗೂ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಉಳಿದವರ ಸಾವಿನ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ ಒಂದು ತಾಂತ್ರಿಕ ಸಲಹಾ ಸಮಿತಿ ತಂಡ. ಒಂದು ವಾರದಿಂದಲೂ ಮಾಹಿತಿ ಕಲೆ ಹಾಕ್ತಾ ಇರುವಂತಹ ಟೆಕ್ನಿಕಲ್ ಟೀಮ್ ಸಮೀಕ್ಷೆಗಳನ್ನು ಮಾಡ್ತಾನೆ ಇದೆ. ವರದಿಯಲ್ಲಿ ಏನಾದರೂ ಅಚ್ಚರಿ ವಿಚಾರ ಬಯಲಾಗುತ್ತಾ ಅನ್ನುವಂಥ ಒಂದು ಕುತೂಹಲ. ಆರೋಗ್ಯ ಇಲಾಖೆಯ ಕೈ ಸೇರಲಿದೆ ರಿಪೋರ್ಟ್. ಜಯದೇವ ಆಸ್ಪತ್ರೆಯಲ್ಲಿ ಸಚಿವರಿಗೆ ವರದಿ ನೀಡಲಿಕ್ಕಿದೆ ಈ ಒಂದು ಟೀಮ್, ಟೆಕ್ನಿಕಲ್ ಟೀಮ್. 2 ಪೋಸ್ಟ್ ಮಾರ್ಟಮ್ ಮಾಡದೆ ಇಲ್ಲಿವರೆಗೂ ಉಳಿದಂಥವರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಈ ಒಂದು ಟೆಕ್ನಿಕಲ್ ಟೀಮ್ ಅವರು. ಎಲ್ಲವನ್ನ ಸೇರಿಸಿ ಒಂದು ಫೈನಲ್ ಹೆಲ್ತ್ ರಿಪೋರ್ಟ್ ಕಾರ್ಡ್ ರೆಡಿ ಮಾಡಿಕೊಂಡು ನಾಡಿದ್ದು ಇನ್ನೆರಡು ದಿನದಲ್ಲಿ ಆರೋಗ್ಯ ಇಲಾಖೆಯ ಕೈ ಸೇರುತ್ತೆ ಆ ಒಂದು ರಿಪೋರ್ಟ್. ಪ್ರಮುಖವಾಗಿ ಹಾಸನ ಜಿಲ್ಲೆಯ ಹೆಲ್ತ್ ರಿಪೋರ್ಟ್. ದ ನಂಬರ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಹಾಸನ ಜಿಲ್ಲೆಯಲ್ಲಿ ಆದಂಥದ್ದು ಹೆಚ್ಚಾಗಿರೋದು. ಆ ಕಾರಣಕ್ಕೆ ಟೆಕ್ನಿಕಲ್ ಟೀಮ್ ಒಂದು ಸಮೀಕ್ಷೆ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿದೆ. ಜೊತೆಗೆ ಉಳಿದಂಥವರ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಫೈನಲ್ ರಿಪೋರ್ಟ್ ಇನ್ನೆರಡು ದಿನದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅದರ ಮೇಲೆ ಏನಾದರೂ ಒಂದು ಕುತೂಹಲ ಕಾಡ್ತಾ ಇರೋದು, ಏನಾರು ಆಯ್ತಾ ಹಾಸನ ಜಿಲ್ಲೆಯಲ್ಲಿ, ಏನಾದ್ರು ಇಂಪ್ಯಾಕ್ಟ್ ಆಯ್ತಾ ಹೆಲ್ತ್ ಮೇಲೆ, ಈ ಕಾರಣಕ್ಕೆ ಇಷ್ಟೊಂದು ಹಾರ್ಟ್ ಅಟ್ಯಾಕ್ಸ್ ಆಯ್ತಾ, ಇದು ಒಂದು ಕುತೂಹಲ ಮೂಡಿಸ್ತಾ ಇರುವಂಥ ಅಂಶ.